ಧ್ವನಿ ನ್ಯೂಸ್ಗೆ ಸ್ವಾಗತ. FRP ಕೇಂದ್ರ ಕಡೆ ಬಟ್ ಮಾಡೋದ್ನಾಗ ರಾಜ್ಯ ಸರ್ಕಾರ ಬೇಕಾಗಿಲ್ಲ ನಮಗೆ. ಇವರು ತಾವ ನಿಗದಿ ಮಾಡಿರ್ಬೇಕು ಅಂತ ಅಣ್ಣಾರ ಬರೋಬ್ರ ಇದ್ರಿ ಈಗ. ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇನ್ನೂವರೆಗೂ ಈ ವೇದಿಕೆ ಬಂದಿಲ್ಲ. ಸತ್ತಾನ ಓಡ್ ತಗೊಳಕ್ ಬಂದಾನ, ಕಣ್ಣೀರ್ ಹಾಕ್ತಾನೆ, ಎಲ್ಲಿ ಸಿಕ್ಕಲ್ಲ. ಇಲ್ಲೇನ ಬರಾಕೇನ ಅಳಗಾಲಾಗಿತ್ತ, ಹೊಟ್ಟಬೇನಾಗಿತ್ತ ಅವಂಗ. ಮತ್ತ ಅವ್ರ ಜೋಡಿ ಜಿಲ್ಲಾಡಳಿತ ಕೊಡೈತೆ. ಬೆಳಗಾವಿ ಜಿಲ್ಲಾದಾಗ ರೋಷನ್ ಜಿಲ್ಲಾಧಿಕಾರಿ ಅವ್ರು ಎಷ್ಟು ಜ್ಞಾನವಂತರದಾರ ಅಂದ್ರೆ ವೇದಿಕೆಗೆ ಬಂದ ರೈತರ ಸಮಾಧಾನ ಮಾಡಿದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಬರುದು ಬಂದಾರ, ಮಾನ್ಯ ಬಂದಾರ, ಅಲ್ಲಿವರೆಗೂ ಇಲ್ಲ ಅವ್ರು. ಎಲ್ಲಾರು ಕೈಕಾಲ ಬಿದ್ದು ಓಡಾಕ್ಸ್ಕೊಂಡ್ರಿ ನೀವು ಗೆದ್ದು ಬಂದ ಮೇಲೆ ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆದಿಂದ ಇಲ್ಲಿ ಬಂದು ನೀವು ವೇದಿಕೆಗೆ ಏನಾರ ಒಂದು ಹೇಳ್ಬೇಕಾಗಿತ್ತು. ಅದನ್ನ ಏನು ಹೇಳಿಲ್ಲ ನೀವು. ಅದಕ್ಕೆ ನೀವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಕೇವಲ ಏನು ಬೆಂಗಳೂರಿಗೆ ಅಷ್ಟೇ ಇರ್ತೀರು, ಏನೇನು ಅಲ್ಲಿ AC ಆಫೀಸ್ನಾಗ ಕೂತೇನೆ ಇದನ್ನ ಮಾಡ್ತಿರ್ತೀರಿ. ಇನ್ನು ಇಲ್ಲಿ ಬಂದು ವೇದಿಕೆಗೆ ಬಂದು ಹೇಳುವಂತ ವಿಚಾರ ಬೇಕ್ರಿ. ರೈತರ ಬಗ್ಗೆ ಒಂದಿಟ್ಟು ಕಳಕಳಿ ಇರ್ಬೇಕು. ಕಳಕಳಿ ಇತ್ತಂದ್ರೆ ನೀವು ಇಲ್ಲಿ ಬಂದು ಹೇಳ್ತಿದ್ರಿ ಇಟ್ಟು ದಿವಸದಾಗ. ಅವ್ರಿಗೆ ಸಮಸ್ಯೆ ಬೇಕಾಗಿಲ್ರಿ, ನಮ್ಮ ಸಮಸ್ಯೆ ಬೇಕಾಗಿಲ್ಲ. ಅವ್ರ AC ರೂಮ್ನಾಗ ಕುಂದ್ರಬೇಕು. ಅವ್ರು ಏನಿತ್ಲ ಸೆರೆ ಕೊಡ್ಕೋತ ಅಲ್ಲೇ ಹೋಗೋದವ್ರು, ಸೆರೆ ಕಮಿಷನ್ ತಗೋತ ಹೋಗ್ಬಿಡ್ದವ್ರು. ಒಟ್ಟ ಕಮಿಷನ್ ಏಜೆಂಟ್ ಆಗ್ಯಾರ ಅವ್ರು. ರೈತರು 8-10 ದಿವಸ ಆತ ಇವತ್ತಿಗೆ ಹೇಳ್ತಾರ. ಇಲ್ಲೆಲ್ಲ ರೈತರು ಮಾರ್ಕೆಟಿಂಗ್ ಮಾಡಿದ್ದನ್ನ ಎಲ್ಲ ತಿನ್ನೋದಷ್ಟ ಅಲ್ಲ, ಸಮಗಾರ ಚಪ್ಪಲ್ ಸದ ತಿಂತಾರತ್ತಾರ ಅವ್ರು. ಸಮಗಾರ ಏನ್ ಮಾಡ್ತಾರಲ್ಲ ಅವ್ರದ್ರಾಗೂ ಕಮಿಷನ್ ಹೊಡಿತಾರ ಇವ್ರು. ಎದುರಾಗೂ ಬಿಟ್ಟಿಲ್ಲ, ಪ್ರತಿಯೊಂದರಾಗೂ ಬರೀ ಕಮಿಷನ್. ಅದ BJP ಸರ್ಕಾರ ಇದ್ದಾಗ 40% ಕಮಿಷನ್ ಇತ್ತಿದ್ರು. ಇವ್ರ ಸರ್ಕಾರ 50% ಕಮಿಷನ್ ಆಗೈತಿ. ಕಮಿಷನ್ ಆಗೈತಿ. ಒಟ್ಟು ತಿಮ್ಮಾಪುರ ಕೇವಲ ನಾಮಕಾವಸ್ಥೆ ಮಿನಿಸ್ಟರ್, ಕೆಲಸಕ್ಕೆ ಬಾರದ ಮಿನಿಸ್ಟರ್. ವೇದಿಕೆಗೆ ಬಂದ ಇಲ್ಲಿ ರೈತರ ಗೋಳ ಕೇಳಿ ರೈತರ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತ ಕೆಲಸ ಮಾಡಲಿಲ್ಲ. ಅವ ಬರೀ ಕೇವಲ AC ಕಾರ್ನಾಗ ನಡೆದು ಅಲ್ಲೇ ಕುಂದ್ರದು ಅದನ್ನ ಮಾಡಿದ. ಈಗ ಇವರು ಬರೀ ಕೇಂದ್ರ ಸರ್ಕಾರ ಅಂತ ಹೇಳ್ತಾರ. ಅದಕ್ಕೆ ಇವ್ರು ಇದ್ದು ಸತ್ತಂಗ. ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಮತ್ತೆ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂಬಂಧ ಇಲ್ಲ ಅಂತ ಒಂದು ಮುಖ್ಯಮಂತ್ರಿ ಹೇಳ್ತಾನೆ, ನಮಗೇನು ಸಂಬಂಧ ಇಲ್ಲಿದು, ಕೇಂದ್ರ ಸರ್ಕಾರ ಮಾಡೈತಿ, ನಿಮಗೇನಾಗೈತ್ರಿ? SAP ಐತಿಲ್ಲ, ರಾಜ್ಯ ಸಲಹಾ ಸಮಿತಿ ಅನ್ನೋದು ಐತಿಲ್ರಿ. ಅದರ ಪ್ರಕಾರ ನೀವು ನಮಗ 3,500 ರೇಟ್ ಕೊಡುವಂಥದ್ದನ್ನ ನೀವು ಮಾಡಬೇಕಾಗಿತ್ತು. ಬಿಟ್ಟಿ ಭಾಗ್ಯಗಳನ್ನ ಕೊಟ್ರಿ, 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ರಿ. ಹಂಗ ರೈತರಿಗೂ ಒಂದು ಯೋಜನೆ ಮಾಡ್ಬೇಕಾಗಿತ್ತು. ನೀವು 5 ಯೋಜನೆ ಮಾಡಿ ಬಿಟ್ಟಿ ಮಾಡಿ ಯಾರಿಗೆ ಏನ್ ಲಾಭ ಮಾಡ್ರಿ ನೀವು? ರೈತ ಭಾಗ್ಯ ಅಂತ ಮಾಡಿ ರೈತರಿಗೆ ಹಣ ಬರೋಂಗ್ ಮಾಡ್ಬೇಕಾಗಿತ್ತು. ನಾವು BJP ಅಷ್ಟು ಅನ್ನಂಗಿಲ್ಲ, ಕಾಂಗ್ರೆಸ್ ಅನ್ನಂಗಿಲ್ಲ, JDS ಅನ್ನಂಗಿಲ್ಲ, ಎಲ್ಲಾರಿಗೂ ಕೂಡೇರಿ ಇದು. ಎಲ್ಲಾರು ಫ್ಯಾಕ್ಟ್ರಿ ಎಲ್ಲಾರು ಹೊರದಾರ. ಆದ್ರೆ ಈಗ ಅಧಿಕಾರದಲ್ಲಿ ಇದ್ದಂಥವ್ರು ಇಲ್ಲಿ ಬಂದು ವೇದಿಕೆ ಮೇಲೆ ಹೇಳಬೇಕಾಗಿತ್ತು ಏನನ್ನೋದು. ರೈತರ ನಿಮ್ಮ ಕಾಸ್ಟ್ ಏನೈತಿ, ನಿಮ್ದು ಏನು ಬೆಲೆ ಐತಿ, ಅದನ್ನ ನಾ ಜಿಲ್ಲಾಡಳಿತ ಜೋಡಿ ಮಾತಾಡಿ ಸರಿಪಡಿಸಾಕ ನಾವು ಇದನ್ನ ನಿಮ್ಮ ಪ್ರಯತ್ನ ಮಾಡ್ತಾನೆ ಅಂತಕ್ಕಂಥ ಇಲ್ಲಿ ಬಂದು ಬರೀ ಒಂದು ಮಾತು ಹೇಳಿದ್ರೆ ಮುಗಿದಿತ್ತು. ಅಂತಾದ್ರಾಗ ಅವರು ಇನ್ನೂವರೆಗೆ ಬಂದಾರನ್ರ ಇಲ್ಲಿ ವೇದಿಕೆಗೆ ಬಂದೇ ಇಲ್ಲ. ಅದಕ್ಕೆ ಅವರು ಏನು ಅದಾರೋ ಸತ್ತಾರೋ ಗೊತ್ತಿಲ್ಲ ನಮ್ಗೆ. ಅವಂದು ಒಂದು ಚಟ್ಟ ಕಟ್ಟಿ ನಾವು ಇಲ್ಲಿ ಹೆಣ ಹೊತ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಿ ಅಂದಾಗ ಬರುವಂಕಂತ ನಾವು ಈಗ ನಮ್ಮಲ್ಲಿ ರೈತರು ಶಾಂತ ರೀತಿಯಿಂದ ಹೋರಾಟ ಮಾಡಾಕತ್ತಾರ. ಇದು ಕಿಚ್ಚು ಹಾಕ್ತೇವೆ ಅಂದ್ರೆ ಅವ್ರ ಮನೆಗೆ ಹೊತ್ತೈತಿ ಬೆಂಕಿ. ಅದಕ್ಕೆ ಈ ಹೋರಾಟ ಏನಿತ್ಲ ಇವತ್ತು ಹರಿಲಿಕ್ಕಂದ್ರೆ ಅಷ್ಟು ಕೂಡ ವಿಚಾರ ಮಾಡಿ ನಾಳೆಯಿಂದ ಬೆಳಿಗ್ಗೆಯಿಂದ ಬಂದಾಗತಕ್ಕಂಥದ್ದು ನೀವು ನಿರ್ಧಾರ ಮಾಡಲೇಬೇಕು. ಅಂದಾಗ ಮಾತ್ರ ಯಶಸ್ವಾಗತಿ. ತಿಮ್ಮಾಪುರ ಮನೆಗೆ ಮುತ್ತಿಗೆ ಹಾಕ್ರಿ, ತಿಮ್ಮಾಪುರ ಮನೆಗೆ ಹಾಕೊಂಡು ನಿರಾಣಿ ಮನೆಗೆ ಹಾಕೊಂಡ್ರಿ. ಒಬ್ಬರ ಅಂತಲ್ಲ ನೋಡ್ಲೆ, ನೀವು ರೈತರಾದವ್ರ ಪ್ರತಿಯೊಬ್ಬ ಮನೆಗೆ ಒಬ್ಬರಾದ್ರೂ ಬರ್ಬೇಕು ನೀವು ಹೋರಾಟಕ್ಕೆ. ಅಂದಾಗ ಯಶಸ್ವಾಗತ್ತಿದ್ದು. ನಮ್ಮ ಸಂಖ್ಯೆ ಎಷ್ಟು ಹೆಚ್ಚಾಗತ್ತಲ್ಲ ಅಷ್ಟು ಜಲ್ದಿ ಈ ಸಮಸ್ಯೆ ಪರಿಹಾರ ಆಗತ್ತೆ. ಇಷ್ಟು ಹೇಳಿ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಈಗ ನಿಮ್ಮ ಆಕ್ರೋಶ ಏನು ಅನ್ನೋದು
ಎಲ್ಲರಿಗೂ ಗೊತ್ತೈತಿ. ಆದ್ರೆ ಬಟ್ ಏನಾಗೈತೆ ಅಂದ್ರೆ ಈಗ ಹೇಳಿರ್ತಾರಲ್ಲ ಅವ್ರು, ಅವ MLA ಅದಾನ, ಅವ್ ಬರ್ಬೇಕು ಬಗೆಹರಿಸ್ಬೇಕಂತ. ಅವ್ನ್ ಓಟ್ ಹಾಕಿದವ್ ನೀನವನು ಪುಣ್ಯಾತ್ಮ. ಹಳೆ ಹೆಂಡ ಹೊಸ ಓಟ ತೋರ್ಸನ, ಕತ್ತಿಗೂ ಓಟ್ ಹಾಕ್ಬಿಡ್ತೀರಿ, ಕತ್ತಿಂಗ್ ಮಾಡ್ತಾವ. ಅಲ್ಲ ಹಳೆ ಓಟ ನೋಟ್ ತೋರಿಸ್ತಾನ, ಸೆರೆ ತೋರಿಸ್ತಾನ, ಸಂಜೆ ಮುಂದೆ ಹೊಗಿ ಕಾಣ್ಲಿಲ್ಲ ಅಂದ್ರೆ ನೀವು ಓಟ್ ಹಾಕಂಗಿಲ್ಲ. ಅವ ಅಂತಾನೀಗ ನಿಮ್ದೇನ್ ಬಿಡೇನ ಹಂಗ ಓಟ್ ಹಾಕಿರಿ, ನೀವು ರೊಕ್ಕ ಕೊಟ್ಟಿನ ಓಟ್ ಹಾಕಿರ್ತಾನವ. ನಮ್ ಕಡೆ ಅಂದಾರ ಮತ್ ನಿಮ್ ಕಡೆ ಅಂದಾರಲ್ಲ ಗೊತ್ತಿಲ್ಲ. ನಮ್ ಕ್ಷೇತ್ರದಾಗ ಅತ್ತಾರ ಮತ್ತೆ ಅವ್ರದೇನ್ ಬಿಡ ಮೊಮ್ಮಕ್ಕಳು ರೊಕ್ಕ ತಗೊಂಡಾರ ಓಟ್ ಹಾಕ್ಯಾರತ್ತಾರ ಅವ್ರು. ಹಂಗೆಲ್ಲ ಬರಂಗಿಲ್ಲ ಅದು. ಈಗ ಒಂದು ನಾವೆಲ್ಲ ನಿರ್ಣಯ ತಗೋತೀವಿ. ಇವತ್ತ ನಾಳೆಯಿಂದ ಹೋರಾಟ ಬ್ಯಾರೆ ತುರು ತಗೋತೈತಿ. ಜಿಲ್ಲಾ ಆಡಳಿತ ಎಚ್ಚೆತ್ಕೋಬೇಕು. ಒಂದ್ ವೇಳೆ ನಮ್ಮ ಸಮಸ್ಯೆಯನ್ನ ಈಗ ನಮ್ಮಲ್ಲಿ ಏನು ಕೊರತೆ ಐತೆ ಅನ್ನುವಂಥದ್ದನ್ನ ಸ್ವಲ್ಪ ಅರ್ಥಕೋಬೇಕಾಗೈತಿ. ನಾವು ನಮ್ಮ ರೈತರಲ್ಲಿ ಏನು ಕೊರತೆ ಆಗೈತಿ, ಸಂಘಟನೆ ಕೊರತೆ ಆಗ್ತದೆ. ಸಂಘಟನೆ ಆಗೋಲ್ರಿ ಎಲ್ಲರೂ. ಒಂದಿಷ್ಟು ಮಂದಿ ಏನ್ ಮಾಡ್ತೀವ, ಬಿಜೆಪಿ ಶಾಸಕರನ್ನ ನಮಸ್ಕಾರ ನಮಸ್ಕಾರ ಅಂತ ನಾವು ಹೋಗ್ತೀವ. ಒಂದಿಷ್ಟು ಮಂದಿ ಕಾಂಗ್ರೆಸ್ ಶಾಸಕರು ನಮಸ್ಕಾರ ನಮಸ್ಕಾರ ಅಂತ ನಾವು ಹೋಗ್ತೀವಿ. ಯಾಕೆ ಹೋಗಿರಿ? ಅದು ನಮ್ಮ ಆಳ 1,50,000 ಪಗಾರ ಕೊಟ್ಟಿವಿ. MLA 1,50,000 ಐತಿ ಪಗಾರ. ಅವ್ನ PF 30,000 ಐತಿ. ಅವನ ಗಾಡಿಗೆ 2,000 ಲೀಟರ್ ಡೀಸೆಲ್ ಫ್ರೀ ಕೊಡ್ತೀವಿ. ಅವ್ನ ಟೈರ್ ಸಂಕಳಿ ಕೊಡೋರು, ಇಂಜಿನ್ ಸಂಕಳಿ ಕೊಡೋರು ನಾವು. ಅವನ ಮನ್ಯಾಗ ನೀರು ಫ್ರೀ, ಕರೆಂಟ್ ಫ್ರೀ, ಫರ್ನಿಚರ್ ಏನಾರಾದ್ರೆ ಅದು ಸರ್ಕಾರ ಕೊಡ್ತೈತೆ. ಅವ್ನು ಆಫೀಸ್ ಮೇಂಟೈನ್ ಮಾಡಕ್ 30,000 ರೂಪಾಯಿ ಕೊಡ್ತೈತಿ. ಒಬ್ಬ MLAಗೆ ಇಷ್ಟೆಲ್ಲ ಸೌಕರ್ಯ ಕೊಟ್ರು ಮತ್ತೆ ಸರ್ಕಾರದಿಂದ ಯೋಜನೆಗಳು ಏನಾದ್ರು ಬಂದ್ರೆ ಅದರೊಳಗೆ 50% 40% ಇವ್ರದ್ದು. ಮತ್ತೆ MLAಗಳು ಲಾಚಿಗಟ್ಬಿಟ್ಟಾರ. ಅವ್ರು ಯಾರು ಸೂಸುದ್ರಿಲ್ಲ. ಅವ್ರ ಮ್ಯಾಲ ಇವ್ರು ಹೇಳುದು, ಇವ್ರ ಮ್ಯಾಲ ಅವ್ರು ಹೇಳುದು. ಅವ ಮಾಡಿದ ಕಳಪೆ ಐತಿ, ಇವ ಮಾಡಿದ ಕಳಪೆ ಐತಿ, ಒಟ್ರು ಮಾಡುದು ಕಳಪೆನ ಇವ್ರು. ನಾವು ಕಾಣ್ರು ಕಾಣದಿರುವಂಗ ಕೇಳಲಾರ್ದ ಸುಮ್ ಕುಂದಿರ್ತೀವಿ. ನಮ್ದು ತಪ್ಪೈತಿ. ಅಲ್ಲಿ ಹೋಗಿ ಒಂದು ಚೀಲ ಸಿಮೆಂಟಕ್ಕೆ ಎಷ್ಟು ಉಸುಕ್ ಹಾಕ್ತಿ, ಎಷ್ಟು ಸಿಮೆಂಟ್ ಹಾಕ್ತಿ, ಕಡಿ ಎಷ್ಟು ಹಾಕ್ತಿ, ಯಾರ ಎನ್ಕ್ವೈರಿ ಮಾಡ್ತೀವಿ. ಅದು ಹೋಗೋಗ ನಾವು ಇಲ್ಲ, ಏನೋ ಮಾಡ್ಕೊಂಡು ಹೊಂಟಾನ ಬಿಡಪ್ಪ, ಹಾಳಾಗ ಹೋಗಲಕತ್ತೀವಿ ನಾವು. ಮತ್ತೆ ಹಾಳಾಗ ಹೋಗಲ್ಲ, ನಮ್ಮನ್ನು ಹಾಳು ಹಾಕಿ ಹೋಗ್ಬಿಡ್ತಾನವ. ಇವತ್ತ ಚರಂಡಿ ಮಾಡ್ತಿರ್ತಾನವ ರೋಡ್ ದಂಡಿಗೆ. ಒಂದು ಸೆಕೆಂಡ್ ನಿಂತು ಏನ್ ಮಾಡಕತ್ತೀಯಪ್ಪ, ಇದು ಎಷ್ಟು ಕ್ವಾಂಟಿಟಿ ಐತಿ, ಇದು ಎಷ್ಟು ಪಿಂಡ್ ಹಾಕ್ಬೇಕು, ಎಷ್ಟು ಅಗಲ ಹಾಕ್ಬೇಕು, ಎಷ್ಟು ಉದ್ದ ಹಾಕ್ಬೇಕು ಅನ್ನೋದು ಯಾರು ಕೇಳಂಗಿಲ್ಲ ನಾವು. ಅವ ಅವ್ರಿಗೆ 50% ಕೊಟ್ಟಿರ್ತಾನ, ತಾವೊಂದು 10%, ಇವ್ರಿಗೆ ಅವ್ರಿಗೊಂದ 10% ಇಟ್ಕೋತಾನ. 40%ದಾಗ ಅಧಿಕಾರಿಗಳಿಗೆ ಒಂದು 10% ಕೊಡ್ಬೇಕು. 30% ಕೆಲಸ ಆಗ್ಬೇಕಾರ ಒದ್ದಾಡ್ತದ. 100ಕ್ಕೆ 30 ರೂಪಾಯಿ ಕೆಲಸ ಮಾಡ್ತಾರ ಅವ್ರು ಅಷ್ಟೇ. ನೀವೆಲ್ಲ ತಿಳ್ಕೊಂಡಂಗ 100ಕ್ಕೆ 100 ಏನು ಕೆಲಸ ಆಗಿಲ್ಲ. ಒಬ್ಬ MLA ಒಂದು 5 ವರ್ಷ ಬೀಡು ಮುಗಿ ಹೊಡೆದ ಅವ ಸಾವುವರೆಗೆ ಅವ್ನ ಹೆಂಡ್ರ ಮಕ್ಕಳು ಪೂರ ಕೂತು ತಿಂದ್ರು ಆಗ್ಲಾರ್ದಟ್ಟು ಕಳಿಸ್ಕೊಂಡ್ಬಿಡ್ತಾನ. ಅವ ಸಾವು ತನ ಅವ ಗಳಿಸಿ ಒಟ್ಟೆ ಅವ್ನ ಹೆಂಡ್ರ ಮಕ್ಕಳು ದುಡಿಲಾರ್ದ ತಿನ್ಬೇಕು ಅಷ್ಟು ರೊಕ್ಕ ಗಳಿಸಿ ಬಿಡ್ತಾನ. ಒಮ್ಮೆ MLA ಕೆಳಗಿಳಿದಂದ್ರೆ ಅರ್ಧ ಪಗಾರ ಅವಂಗ 75,000 ರೂಪಾಯಿ ಪಗಾರ. ಇನ್ನೊಂದು ನಿಮಗೆ ಗೊತ್ತಿರ್ಲಿ, ನಿಮ್ಮ ಮಕ್ಕಳು ಯಾರ ನೌಕರಿ ಹೋಗ್ತಾರ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಅಂತೇಳಿ ಹಾಕ್ತಾರ ಅವ್ರಿಗೆ. ಹಾಕಿ ಅವ್ರಿಗೆ ಕೇಸ್ ಇದ್ದು ಅಂದ್ರೆ ಅವ್ರು ನೌಕರಿ ತಗೊಳಂಗಿಲ್ಲ. ಇವ್ರು ಗುಂಡಾಗಳು ಇದ್ರು, ಇವ್ರು MLAಗಳು, ಇವ್ರಿಗೆ ಮತ್ತೆ ಪೊಲೀಸ್ ಇಲಾಖೆಯಿಂದ ಸೆಲ್ಯೂಟ್ ಬೇರೆ ಹೊಡಿಬೇಕು. ಅದಕ್ಕೆ ಇನ್ನು ಹೇಳ್ಕೋತ್ ಕೂತ್ರೆ ಬಹಳ ಆಕತಿ. ನಮ್ಮ ಅಣ್ಣಾರ ಹಿರಿಯರು ಮಾತಾಡ್ಬೇಕು. ಯಾರು ನೀವು ಮಾತಾಡ್ತೀರಿ? ಬರ್ರಿ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.